ಇವತ್ತು ಏನು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರ ಆಶೀರ್ವಾದದಲ್ಲಿ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಏನು ನಮ್ಮ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮತ್ತು ನೀರಿನ ಸಮಸ್ಯೆ ಏನೇನಿದೆ ಎಲ್ಲನೂ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಫಸ್ಟು ಆದ್ಯತೆ ಸ್ವಚ್ಛತೆ ಮತ್ತು ನೀರಿಗೆ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಿರೋಧವಾಗಿ ಆಯ್ಕೆ ಮಾಡಿ ಎಲೆಕ್ಷನ್ ಮೆಂಬರು 33 ಜನ ಮೆಂಬರು. 33 ಜನ ಮೆಂಬರಲ್ಲಿ ಯಾರೂ ನಾಮಿನೇಷನ್ ಹಾಕಿರಲಿಲ್ಲ, ನಾನು ಒಬ್ಬನೇ ಮಾಡಿದ್ದು. ಹಂಗಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಮೇಡಮ್, ಎಲ್ಲ ಸದಸ್ಯರುಗಳಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯನ ಕೋರ್ತೀನಿ. ಯಾಕೆಂದರೆ ಎಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಒಬ್ಬರೂ ನಾಮಿನೇಷನ್ ಮಾಡಿದ್ರೇ ಇನಾಮಿನೇಟಾಗಿ ನೀನು ನಮ್ಮ ಪಂಚಾಯತಿ ಕೆಲಸ ಮಾಡಬೇಕು ಅಂತೇಳಿ ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ. ಸರ್, ಪಂಚಾಯಿತಿಗಳು ಏನು ಈಗ ಸಮಸ್ಯೆಗಳು ಪಂಚಾಯತಿನಲ್ಲಿ ಸುಮಾರು ಇದ್ದಾವೆ ಸರ್. ಅಧ್ಯಕ್ಷರಾಗ್ತಾರೆ, ಅಧ್ಯಕ್ಷರಾಗಿ ಅವಧಿ ಇನ್ನೂ ಮುಗ್ದೇ ಇರಲ್ಲ, ಅಷ್ಟರಲ್ಲಾಗಲೇ ಇಳಿತಾರೆ. ಹಂಗಾಗಿ ಇಲ್ಲಿನ ಸಮಸ್ಯೆಗಳು ಅವರು ಏನು ಚೇರಲ್ಲಿ ಕುತ್ಕೊಂಡು ಸಮಸ್ಯೆಗಳು ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಮತ್ತೆ ಅಧಿಕಾರದಿಂದ ಇಳಿಯುವಂಥದ್ದು ಇರುತ್ತೆ. ಆ ರೀತಿ ಯಾವ್ಯಾವ ಸಮಸ್ಯೆಗಳಿಗೆ ಒತ್ತು ಕೊಡಬೇಕು ಅಂತ ಆ ಥರ ಇಳಿಯೋದು ಹತ್ತೋದು ಅದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ನಮ್ಮ ಪಂಚಾಯತಿಲಿ ಆ ಥರದ್ದು ಡೆವಲಪ್ಮೆಂಟ್ ವರ್ಕು ಆ ಥರ ಕುಂಠಿತ ಯಾವುದೂ ಆಗಿಲ್ಲ. ಎಲ್ಲನೂ ಮಾಡ್ತಾಯಿದ್ದೀವಿ. ಈಗ ಯಾರು ಅಧ್ಯಕ್ಷರು ಇರ್ತಾರೆ ಅವರು ಅವಧಿಲಿ ಏನು ಬರ್ತದೆ ಕೆಲಸ ಅದು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರೋ ಅಧ್ಯಕ್ಷರು ಮಾಡ್ತಾರೆ ಅಷ್ಟೇ. ಆ ಥರ ಅಭಿವೃದ್ಧಿಲಿ ಯಾವುದೂ ಕುಂಠಿತ ಆಗಿಲ್ಲ ನಮ್ಮ ಪಂಚಾಯತಿ. ಈಗೇನು ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರುತ್ತೆ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸುಮಾರು ವರ್ಷದಿಂದ ನಡೆದೇ ಇಲ್ಲ. ಇನ್ನೇನು ಚುನಾವಣೆ ಹತ್ತಿರದಲ್ಲೇ ಬರುವಂಥದ್ದಿದೆ. ಯಾವ್ಯಾವ ರೀತಿ ಒಂದು ಪ್ರಿಕಾಷನ್ ತೊಗೋತಾ ಇರ್ತೀವಿ ಸರ್? ಏನು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಒಂದು ಅಭ್ಯರ್ಥಿಯನ್ನು ಕೊಡ್ತಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅವ್ರನ್ನ ಗೆಲ್ಸ್ಕೊಂಬರೋಕೆ ಏನೇನು ನಾವು ತಂತ್ರಗಾರಿಕೆ ಮಾಡಬೇಕು ಅದನ್ನೆಲ್ಲ ಮಾಡಿ ಗೆಲ್ಸ್ಕೊಂಬರ್ತೀವಿ ಆಕೆ ಅಭ್ಯರ್ಥಿನ. ಯಾಕಂತಂದರೆ ಗ್ರಾಮ ಪಂಚಾಯತಿ ಚಿಹ್ನೆ ಇರಲ್ಲ, ಪಾರ್ಟಿ ಸಿಂಬಲ್ ಬರಲ್ಲ ಸರ್. ಜಿಲ್ಲಾ ಪಂಚಾಯತಿನಲ್ಲಿ ಬರುತ್ತೆ. ಇಲ್ಲೂ ಯಶವಂತಪುರ ಇನ್ನೂ ಗೊಂದಲದಲ್ಲೇ ಇದೆ. ಎಸ್ ಟಿ ಸೋಮಶೇಖರ್ ಅವರು BJPಯಿಂದ ಗೆದ್ದು ಈ ಕಡೆ ಕಾಂಗ್ರೆಸ್ಗೂ ಇಲ್ಲ, ಈ ಕಡೆ BJPಗೂ ಇಲ್ಲ. ಆ ರೀತಿ ಒಂದು ಕಾರ್ಯಕರ್ತರಲ್ಲಿ ಮತ್ತು ಏನು ಅವರಿಂದ ಇರೋವಂಥ ಬೆಂಬಲ. ಮೇಡಮ್, ನಮ್ಮಲ್ಲಿ ಪಾರ್ಟಿ ಸಂಬಂಧನೇ ಇಲ್ಲ. ಇಲ್ಲೇನಿದ್ರು ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳು, ಎಸ್ ಟಿ ಸೋಮಶೇಖರ್ ಮತಗಳು ಅಷ್ಟೇ ಇರೋಂಥದ್ದು. ಎಸ್ ಟಿ ಸೋಮಶೇಖರ್ ಸಾಹೇಬರು ಯಾರನ್ನ ಆಯ್ಕೆ ಮಾಡಿದ್ದಾರೆ ಅವರೇ ಗೆಲ್ಲೋದು. ಇಲ್ಲಿ ಪಕ್ಷ ಏನಿಲ್ಲ, ಸೋಮಶೇಖರ್ ಸಾಹೇಬ್ರದೇ ಓಟ್ ಇರೋದು. ಅವ್ರಿಗೆ ಯಾವುದೇ ಅವ್ರು ಕ್ಯಾಂಡಿಡೇಟ್ ಕೊಡ್ತಾರೆ ಅವರೇ ಗೆಲ್ಲೋದು. ಇಲ್ಲಿ ಪಕ್ಷದಿಂದ ಏನು ಇದಿಲ್ಲ, ಪ್ರಯೋಜನ ಇಲ್ಲ. ಸೋಮಶೇಖರ್ ಸಾಹೇಬ್ರದ್ದು ಏನು ಓಟ್ ಐತೆ ಅವ್ರದ್ದೇ ಓಟು, ಅವ್ರದ್ದೇ ಅಭ್ಯರ್ಥಿ ಗೆಲ್ಲೋದು. ಥ್ಯಾಂಕ್ ಯು. ಥ್ಯಾಂಕ್ ಯು.